ಒಂದು ನಾಟಕದ ಲೈಫ್ ಸೈಕಲ್ ಏನು ಸರ್? ಹೌ ಡಸ್ ಒನ್ ಟೇಕ್ ಅ ಪ್ಲೇ ಟು ಪ್ರೊಡಕ್ಷನ್ ಅಂಡ್ ಬಿಯಾಂಡ್? ಆ್ಯಕ್ಚುಲಿ ದೊಡ್ಡ ಲೈಫ್ ಸೈಕಲ್ ಹೇಳಬೇಕು ಅಂದರೆ ಸಿನಿಮಾಗಿಂತ ದೊಡ್ಡದೇ ಇರುತ್ತೆ. ಇಟ್ ಸ್ಟಾರ್ಟ್ಸ್ ವಿತ್ ಆಫ್ ಕೋರ್ಸ್ ಒಬ್ಬರು ಪ್ಲೇ ರೈಟ್ ನಾಟಕನ ಬರೆಯೋದ್ರಿಂದ ಹಿಡಿದು ನಾಟಕ ಮುಗ್ದಾದ್ಮೇಲೆ ಮಲ್ಟಿಪಲ್ ಸೆಟ್ ಆಫ್ ರೀಡಿಂಗ್ಸ್ ಆಗುತ್ತೆ. ಅದಾದಮೇಲೆ ಆಡಿಷನ್ಸ್ ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಡೂ ಆಡಿಷನ್ಸ್. ಆಡಿಷನ್ಸಲ್ಲೇ ತುಂಬ ಪ್ರಾಬ್ಲಮ್ ಇರುತ್ತೆ. ಬಿಕಾಸ್ ನಾಟಕದಲ್ಲಿ ಯು ಹ್ಯಾವ್ ಟು ಪಿಕ್ ನಾಟ್ ಓನ್ಲಿ ದ ರೈಟ್ ಆ್ಯಕ್ಟರ್ ಬಟ್ ಅನ್ ಆ್ಯಕ್ಟರ್ ವಿತ್ ಅ ರೈಟ್ ವಾಯ್ಸ್. ನಮಗೆ ವಿ ಡೋಂಟ್ ಹ್ಯಾವ್ ಮೈಕ್ಸ್ ಇನ್ ಆಡಿಟೋರಿಯಮ್ಸ್ ರಂಗಭೂಮಿಲಿ. ಸೊ ವಿ ನೀಡ್ ಟು ಮೇಕ್ ಶ್ಯೂರ್ ದಟ್ ವಾಯ್ಸ್ ಕರೆಕ್ಟಾಗಿರುತ್ತೆ ಎಲ್ಲರದು ಅಂತ. ಅದ್ರ ಜೊತೆಗೆ ವಿ ನೀಡ್ ಟು ಮೇಕ್ ಶ್ಯೂರ್ ದಟ್ ಈಗ ಫಾರ್ ಎಕ್ಸಾಂಪಲ್ ಲೆಟ್ ಸೇ ದಟ್ ನಾಟಕ ಆಗ್ತಿರೋದೆ ಅಯೋಧ್ಯದಲ್ಲಿ ಆಗ್ತಿದೆ ಅಂತ ಇಟ್ಕೋ, ರೈಟ್, ಜಸ್ಟ್ ಫಾರ್ ಎಕ್ಸಾಂಪಲ್. ಸೊ ಈಗ ತಾನೇ ರಾಮ ಮಂದಿರ ಕಟ್ಟಿದ್ದಾರೆ. ಸೊ ದೇರ್ ಇಸ್ ಅ ಸೆಟ್ ಆಫ್ ರಾಮ ಮಂದಿರ. ಸೊ ನೀವು ಆ ರಾಮ ಮಂದಿರ ಸೆಟ್ಟು ಆ ಸ್ಟೇಜ್ ಮೇಲೆ ಹೇಗೆ ತೊಗೊಂಬರೋದು? ಸೇ ಇವಾಗ ದೇರ್ ಇಸ್ ಅ ಟ್ರಾವೆಲ್ ಬಿಟ್ವೀನ್ ಆಗ್ರಾ ಟು ಡೆಲ್ಲಿ, ರೈಟ್? ಲೈಕ್ ಆ ಟ್ರಾವೆಲ್ನ ಹೆಂಗೆ ತೋರಿಸ್ತಾರೆ ಟ್ರೈನಲ್ಲಿ? ಸೊ ದೇರ್ ಇಸ್ ಲಾಟ್ ಆಫ್ ಡೀಪ್ ಥಿಂಕಿಂಗ್ ಟೆಲಿಂಗ್ ದಟ್ ಹೌ ವಿಲ್ ಐ ಹ್ಯಾಂಡಲ್ ಮೈ ಪ್ರೊಡಕ್ಷನ್ ಆನ್ ಸ್ಟೇಜ್ ಆ್ಯಂಡ್ ಸ್ಟಿಲ್ ಮೇಕ್ ಇಟ್ ಬಿಲೀವಬಲ್, ರೈಟ್? ಸೊ ಅಲ್ಲಿಂದ ಹಿಡಿದು your set design, production design, your music design, then at least about 6-7 months of rehearsals, and then the 7 ತಿಂಗಳು 6 ವರ್ಷ ಮಿನಿಮಮ್ ಬೇಕಾಗುತ್ತೆ. ಓಕೆ. ಆ್ಯಂಡ್ ಇಮ್ಯಾಜಿನ್, ನಿಮಗೆ ಫಾರ್ ಎಕ್ಸಾಂಪಲ್ 10-20 ಜನ ಆ್ಯಕ್ಟರ್ಸ್ ಇದ್ರೆ 10 ಜನ ಆ್ಯಕ್ಟರ್ಸ್ನ 6 ತಿಂಗಳು ಕಂಟಿನ್ಯೂಸ್ ಆಗಿ ರಿಹರ್ಸಲ್ಸ್ ತೊಗೊಂಡ್ರು, ರೈಟ್? 3 ತಿಂಗಳು 4 ತಿಂಗಳು, ಬಟ್ ನಥಿಂಗ್ ಲೆಸ್ ದೆನ್ ಒಂದು ಒಳ್ಳೆ ನಾಟಕ ಆಗಬೇಕು ಅಂದರೆ ನಥಿಂಗ್ ಲೆಸ್ ದೆನ್ 3 months ಫಾರ್ ಶೋರ್. ಆ್ಯಂಡ್ ಸೀಸನ್ ನಾಟಕ ಆಗಬೇಕು ಅಂದರೆ ಒಂದು ಲಾಂಗ್ ರನ್ನಿಂಗ್ ನಾಟಕಗಳಾಗಬೇಕು ಅಂದರೆ 6 months ರಿಹರ್ಸಲ್ಸ್ ಚೆನ್ನಾಗಿದ್ರೆ ದೆನ್ ಯುವರ್ ಪ್ರೀಮಿಯರ್ ಆ್ಯಂಡ್ ದೆನ್ ಯುವರ್ ಎಂಟೈರ್ ಬರಾಜ್ ಆಫ್ ಶೋಸ್ ಸ್ಟಾರ್ಟ್ಸ್ ವೇರ್ ಯು ಡೂ 25, 50, 100. ಇದು ರಿಪ್ರೆಸೆಂಟೇಷನ್ ಹೇಗೆ? ಅಂದರೆ ನೀವೇ ಒಂದು ಥಿಯೇಟರ್ನ ಬುಕ್ ಮಾಡ್ಕೋತೀರಾ, ಅಲ್ಲಿ ಹೋಗಿ ಪರ್ಫಾರ್ಮ್ ಮಾಡ್ತೀರಾ, ಅಥವಾ ಇಸ್ ದರ್ ಎನಿ ಮಿಡಲ್ ಮೆನ್ ಹೂ ಇಸ್ ಇನ್ವಾಲ್ವ್ಡ್ ಇನ್ ಕ್ಯೂರೇಟಿಂಗ್ ಸಚ್ ಶೋಸ್? ಇಲ್ಲ, ಮಿಡಲ್ ಮೆನ್ ಯಾರು ಇರೋದಿಲ್ಲ. ದಟ್ ವೇ ಇಟ್ ಇಸ್ ವೆರಿ ಡೆಮೋಕ್ರೆಟಿಕ್, ಅಟ್ಲೀಸ್ಟ್ ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ. ಲೈಕ್ ಫಾರ್ ಎಕ್ಸಾಂಪಲ್ ದೇರ್ ಆರ್ ಆಡಿಟೋರಿಯಮ್ಸ್ ಲೈಕ್ ನಾವು ಲೈಕ್ ರಂಗಶಂಕರ ಆರ್ PCPA ಆರ್ ಅಲಿಯನ್ಸ್ ಫ್ರಾನ್ಸೆ, ಸೇವಾ ಸದನ ಮಲ್ಲೇಶ್ವರಂ. ಸೊ ವಿ ಗೋ except Rangashankara, obviously, because that's a curated model where they curate and put up the shows. ಬೇರೆ ಜಾಗದಲ್ಲಿ we go apply for the available date. So ಆ ಡೇಟ್ ಖಾಲಿದ್ರೆ ಕೊಡ್ತಾರೆ, and then we put up the show. So right from starting from lighting to production to set design to stage design, everything it's done by the theatre group only. ಎವ್ರಿಥಿಂಗ್ ಹ್ಯಾಪನ್ಸ್ ಮೇ ಬಿ ಸಣ್ಣ ಥಿಯೇಟರ್ ಗ್ರೂಪ್ ಅಂದರೆ ಅವತ್ತಿನ ದಿನ 2 ಗಂಟೆಗೆ ಶೋ ಅಂದರೆ ಬೆಳಗ್ಗೆ ಮಾರ್ನಿಂಗ್ ಸ್ಲಾಟ್ ಯಾರು ಬುಕ್ ಮಾಡಿರಲ್ಲ ಅಂದರೆ ಕಾಲಿಗೆ ಬಿದ್ದು ಕಾಡಿ ಬೇಡಿದ್ರೆ ಒಂದು 11 ಗಂಟೆಗೆ ಕೊಡ್ತಾರೆ. 11 ಗಂಟೆಯಿಂದ ಯು ಹ್ಯಾವ್ ಟು ಪುಟ್ ಅಪ್ ದ ಎಂಟೈರ್ ಥಿಂಗ್. ಇಲ್ಲ ಸ್ವಲ್ಪ ದೊಡ್ಡ ಥಿಯೇಟರ್ ಗ್ರೂಪ್ಸ್ ಅಂದರೆ ಹಿಂದಿನ ದಿನಕ್ಕೇನು ಬುಕ್ ಮಾಡಿರ್ತಾರೆ. ಸೊ ಯು ಗೋ ಪ್ರೀವಿಯಸ್ ಡೇ, ಪುಟ್ ಅಪ್ ಆಲ್ ದ ಸ್ಟೇಜ್ ಸೆಟ್ ಇನ್ ಆಲ್, ದೆನ್ ಮಾರನೇ ದಿನದಿಂದ ಶೋ ಕಂಟಿನ್ಯೂ ಆಗಿ ಶೋ ಆಗುತ್ತೆ. ಸೊ ಮಿಡಲ್ ಮ್ಯಾನ್ ಅನ್ನೋದು ಕಾನ್ಸೆಪ್ಟು ಥಿಯೇಟ್ರಲ್ಲಿಲ್ಲ. ಥಿಯೇಟರ್ ಫೆಸ್ಟಿವಲ್ಸ್ಗೆ ಅಪ್ಲೈ ಮಾಡೋದಕ್ಕಾದ್ರೆ ದೇರ್ ಆರ್ ಪೋರ್ಟಲ್ಸ್, ಲೈಕ್ ಫಾರ್ ಎಕ್ಸಾಂಪಲ್ NST ಪೋರ್ಟಲ್, ರಂಗಾಯಣ ಪೋರ್ಟಲ್, ಆ ಥರ ಅಲ್ಲ. ಸೊ ಅದನ್ನು ನೀವು ಪೋರ್ಟಲಲ್ಲಿ ಯು ಹ್ಯಾವ್ ಟು ಅಪ್ಲೈ ಫಾರ್ ದ ಪ್ಲೇ. ಆಮೇಲೆ ಗೌರ್ಮೆಂಟ್ ಫೆಸಿಲಿಟೇಟೆಡ್ ಫೆಸ್ಟಿವಲ್ಸಲ್ಲಿ ಇಟ್ಸ್ ಆಲ್ವೇಸ್ ಏನು ನಿಮಗೆ ಸಿಸ್ಟಮ್ ಲೀಕ್ಸ್ ಇಲ್ಲ, ಕರಪ್ಷನ್ ಇಲ್ಲ ಅಂತ ಏನೋ ಚಾನ್ಸೇ ಇಲ್ಲ. ಇನ್ಫ್ಲೂಯೆನ್ಸು, ವರ್ಡ್ ಆಫ್ ಮೌತು ಅದೆಲ್ಲ ನಡೆಯುತ್ತೆ. ಸೊ ಬಟ್ ಅಲ್ಲೂ ಯಾರು ಏನು ದುಡ್ಡು ಕೇಳ್ಕೊಂಡು ಮಿಡ್ಲ್ ಮೆನ್ ಆಗಿ ಏನೋ ಅಟ್ಲೀಸ್ಟ್ ರಂಗಭೂಮಿಗೆ ಥಿಯೇಟರ್ ಬರೋದು, ದಟ್ ಈಸ್ ಫಾರ್ ಶೋರ್. ಬ್ರೇಕ್ ಇವನ್ ಆಗುವಂಥ ಪಾಯಿಂಟ್ ಎಲ್ಲಿ? ಫಾರ್ ಮಾಡೆಸ್ಟ್ಲಿ ಡನ್ ಪ್ಲೇ ವೇರ್ ಯು ಸ್ಪೆಂಡ್ ಅಬೌಟ್ 2.5 lakhs ಒಂದು ಪ್ರೊಡಕ್ಷನ್ ಮಾಡೋದಕ್ಕೆ, ವಿಚ್ ಇಸ್ ಐ ಥಿಂಕ್ ಮಾಡೆಸ್ಟ್ ಅಕೌಂಟಬಿಲಿಟಿ. ಮೇ ಬಿ ಅರೌಂಡ್ 8 to 10 shows, ಇಟ್ ಈಸ್ ಅ ಬ್ರೇಕ್ ಇವನ್ ಪಾಯಿಂಟ್ with occupancy rate of 80% ಅಂತ ಇಟ್ಕೊಳ್ಳಿ. ಆಲ್ 8 to 10 shows occupancy 80% ಇರುತ್ತೆ ಅಂತ ಇಟ್ಕೊಂಡು.
ಅದಾದಮೇಲೆ ನೀವೇನೇ ಮಾಡಿದ್ರು ಇಟ್ ವಿಲ್ ಸ್ಟಾರ್ಟ್ ಗೋಯಿಂಗ್ ಇನ್ ಟು ದ ಪ್ರಾಫಿಟ್ ಬುಕ್ಸ್. ಬಟ್ ಸುಮಾರು ಥಿಯೇಟ್ರ್ ಪ್ರಾಫಿಟ್ಸ್ ಮಾಡ್ತಾರೆ. ಎಲ್ಲರೂ ಹೇಳ್ಕೊಡೋದಕ್ಕೆ ಸುಮ್ಮನೆ ಟ್ಯಾಕ್ಸ್ ಇಲ್ಲ ಥಿಯೇಟ್ರಿಗೆ, ನಿಜ ಹೇಳಬೇಕು ಅಂದರೆ ವಿ ಹ್ಯಾವ್ ಬಿನ್ ಎಕ್ಸಮ್ಪ್ಟೆಡ್ ಫ್ರಮ್ ದ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್. ಬಟ್ ಅದೇ ಎಲ್ಲ ಹೇಳ್ಕೊಳ್ಳೋದಕ್ಕೆ ಅದು ಇಟ್ಸ್ ವೆರಿ ಫ್ಯಾಷನಬಲ್ ಟು ಸೇ ಟೆಲಿಂಗ್ ದಟ್ ಥಿಯೇಟ್ರಲ್ಲಿ ದುಡ್ಡೇ ಇಲ್ಲ ಹಾಗೆ ಹೀಗೆ ಅಂತ. ಇಟ್ಸ್ ನಾಟ್ ಆ್ಯಕ್ಚುಲಿ, ನಿಜ ಹೇಳಬೇಕು ಅಂದರೆ. ಐ ನೋ ಮೆನಿ ಥಿಯೇಟರ್ ಪ್ರೊಡಕ್ಷನ್ಸ್ ವಿಚ್ ಡೂ ಬೆಟರ್ ದೆನ್ ಮೆನಿ ಆಫ್ ದ ರೀಸೆಂಟ್ಲಿ ರಿಲೀಸ್ ಕನ್ನಡ ಫಿಲ್ಮ್ಸ್. ಆ್ಯಂಡ್ ಈಗಂತೂ ದೆರ್ ಇಸ್ ಥ್ಯಾಂಕ್ಸ್ ಟು ಪ್ರಕಾಶ್ ಸರ್, ಪರ್ವ ಆ್ಯಂಡ್ ಮೆನಿ ಅದರ್ ಬಿಗ್ ಪ್ರೊಡಕ್ಷನ್ಸ್, that entire aura of doing, S.L. Bhairappa's Parva with 1,000 people, 8-hour play, and people are going, it's queuing up like crazily. ಒಂದು 20 ಶೋ ಮಾಡಿರ್ಬೋದು ಏನೋ ಅವರೇ. ಎವ್ರಿಥಿಂಗ್ ಇಸ್ ಹೌಸ್ಫುಲ್, ನಿಜ ಹೇಳಬೇಕು ಅಂದರೆ. ಆ ಥರ ಸುಮಾರು ನಾಟಕಗಳು ಚೌಡಿಯ ಅಲ್ಲಿ ಇಲ್ಲಿ ಆಗ್ತಿದೆ. ಸೊ ದೋಸ್ ಡೇಸ್ ಆರ್ ಕಮಿಂಗ್ ಬ್ಯಾಕ್. ಯಾಕಂದರೆ ಇನ್ ದ ಫನ್ ಪಾರ್ಟ್ ಇಸ್ ದಟ್ ದೀಸ್ ಪೇರೆಂಟ್ಸ್ ವಾಂಟ್ಸ್ ಟು ಕೀಪ್ ದ ಚಿಲ್ಡ್ರನ್ ಫ್ರಮ್ ದೇರ್ ಸ್ಕ್ರೀನ್ ಟೈಮ್. ಅವ್ರಿಗೂ ನನ್ನ ಮಕ್ಕಳು 24 ಗಂಟೆ ಇನ್ಸ್ಟಾಗ್ರಾಮಲ್ಲಿ ಇದೆಯಲ್ಲ ಅಂತ ಆತಂಕ ಶುರು ಆಗ್ಬಿಟ್ಟಿದೆ. ಸೊ ಈಗ ಬುಕ್ ಓದೋ ಬದಲು ದೇ ಥಿಂಕ್ ದಟ್ ಗೋಯಿಂಗ್ ಟು ಅ ಥಿಯೇಟರ್ ಆರ್ ಅ ಪ್ಲೇ, ವಾಚಿಂಗ್ ಎ ಪ್ಲೇ ಇಸ್ ಮೋರ್ ಫ್ಯಾಷನಬಲ್ ಆ್ಯಂಡ್ ಇಟ್ ಈಸ್ ಕೀಪ್ಸ್ ದೆಮ್ ಆಫ್ ದಟ್ ಪರ್ಟಿಕ್ಯುಲರ್ ಸ್ಕ್ರೀನ್ ಟೈಮ್. ಸೊ ಹಾಗಾಗಿ ಸಮ್ ಆಫ್ ದೀಸ್ ಥಿಂಗ್ಸ್ ಆರ್ ಆಲ್ ಕಮಿಂಗ್ ಬ್ಯಾಕ್, ನಿಜ ಹೇಳಬೇಕು ಅಂದರೆ. ಸೊ ದೇ ಆರ್ ಡೂ ಅಬೌಟ್ 80% ಆಕ್ಯುಪೆನ್ಸಿಲಿ ಆ್ಯಂಡ್ 8-10 if you are managing your finances with no leaks. Okay. 8 shows you will break even. And then 9th show onwards, you will be in a profit mode.